ರೇವ್ ಪಾರ್ಟಿಯಲ್ಲಿ ನಾನಿರ್ಲಿಲ್ಲ ಅಂತ ವಿಡಿಯೋ ಮೂಲಕ ಸ್ಪಷ್ಟನೆ ಕೊಡೋ ಪ್ರಯತ್ನವನ್ನ ನಟಿ ಹೇಮಾ ಅಂತೂ ಮಾಡಿದ್ರು. ಬಟ್ ಆಕೆ ಹೇಳಿದ್ದು ಶುದ್ಧ ಸುಳ್ಳು ಅನ್ನೋದು ಗೊತ್ತಾಗಿದೆ. ಹೈದರಾಬಾದ್ ಫಾರ್ಮ್ ಹೌಸ್ ನಲ್ಲಿ ಇದ್ದೀನಿ ಅಂತ ತಮ್ಮ ನಾಟಕವನ್ನ ಪ್ರದರ್ಶನ ಮಾಡಿದ್ರು ಹೇಮಾ. ತೆಲುಗು ನಟಿ ಹೇಮಾಗೆ ಸಿಸಿಬಿ ನೋಟಿಸ್ ಕೊಡುತ್ತಾ, ಬಿಕಾಸ್ ಅವರು ಸುಳ್ಳು ಹೇಳಿ 24 ಗಂಟೆಯೊಳಗೆ ಅದು ಸುಳ್ಳು ಅಂತ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಪೊಲೀಸ್ ಆಫೀಸರ್ ಹೇಳಿದ್ರು. ಸೊ ಅವ್ರ ಸುಳ್ಳಿನ ವ್ಯಾಲಿಡಿಟಿ ಇದ್ದಿದೆ 24 ಗಂಟೆ. ಈಗ ವಿಚಾರಣೆಗೆ ಅವರು ಹಾಜರಾಗ್ತಾರಾ, ಅವ್ರಿಗೆ ನೋಟಿಸ್ ಅನ್ನ ಯಾವಾಗ ಕೊಡಬಹುದು ಸಿಸಿಬಿ ಅಧಿಕಾರಿಗಳ ತಂಡ ಅನ್ನೋದು ಪ್ರಶ್ನೆಯಾಗಿ ಉಳಿತಾ ಇದೆ. ಕಾರಣ ಇವರಿದ್ದಂತಹ ಪಾರ್ಟಿಯಲ್ಲಿ ಕಮರ್ಷಿಯಲ್ ಕ್ವಾಂಟಿಟಿಗಿಂತ ಹೆಚ್ಚು ಡ್ರಗ್ಸ್ ఇద్దిದ್ದು స్పష్ట. అండి నేను ఎక్కడికి వెళ్ళలేదు, నేను హైదరాబాద్లోనే ఉన్నాను. సో ఒక ఫామ్ హౌస్లో ఎంజాయ్ చేస్తున్నాను, చిల్ అవుతున్నాను. సో నా మీద వచ్చే న్యూస్ ఫేక్ న్యూస్, అది అక్కడ మరి ఎవరున్నారో ఏమో నాకు తెలియదు. సో అది ఫేక్ న్యూస్ అండి, అవన్నీ నమ్మొద్దు. హాయ్ అండి, నేను ఎక్కడికి వెళ్ళలేదు, నేను హైదరాబాద్లోనే ఉన్నాను. సో ఒక ఫామ్ హౌస్లో ఎంజాయ్ చేస్తున్నాను, చిల్ అవుతున్నాను. సో నా మీద వచ్చే న్యూస్ ఫేక్ న్యూస్, అది అక్కడ మరి ఎవరున్నారో ఏమో నాకు తెలియదు. సో అది ఫేక్ న్యూస్ అండి, అవన్నీ నమ్మొద్దు. హాయ్ అండి. ಡೀಟೇಲ್ಸ್ ಕೊಡ್ತಾರೆ ಮುರಳಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಮುರಳಿ, ನಟಿ ಹೇಮಾ ವಿಚಾರದಲ್ಲಿ ಒಂದು ಆಕೆ ಸಾರ್ವಜನಿಕರ ದಿಕ್ಕು ತಪ್ಪಿಸಿದ್ದಲ್ಲದೆ ಯಾವ ಸ್ಥಾನದಲ್ಲಿದ್ರೂ ಅಲ್ಲಿ ಏನನ್ನ ಮಾಡಬಾರ್ದಾಗಿತ್ತು ಅದನ್ನ ಮಾಡಿ ಈಗ ತಗ್ಲಾಕೊಂಡಿರೋದು ಸ್ಪಷ್ಟ ಆಗ್ತಿದೆ. ಸೊ ನೋಟಿಸ್ ಕೊಡುವಂತಹ ಸಾಧ್ಯತೆ ಮತ್ತು ಸಿದ್ಧತೆ ಯಾವಾಗ ಎಕ್ಸ್ಪೆಕ್ಟ್ ಮಾಡಬಹುದು? ಅವ್ರನ್ನ ವಿಚಾರಣೆಗೆ ಕರೆಯೋ ನಿಟ್ಟಿನಲ್ಲಿ ಪೊಲೀಸ್ ಅಧಿಕಾರಿಗಳ ಸಿದ್ಧತೆ ಹೇಗಿದೆ? ಖಂಡಿತವಾಗಿಯೂ ಮಮತಾ, ಯಾಕೆಂದರೆ ಇವತ್ತು ಬೆಳಗ್ಗೆ ಅಷ್ಟೇ ಸಿಸಿಬಿ ಅಧಿಕಾರಿಗಳಿಗೆ ಈ ಪ್ರಕರಣ ಅಧಿಕೃತವಾಗಿ ವರ್ಗಾವಣೆ ಆಗಿರುವಂಥದ್ದು. ಯಾಕೆಂದರೆ ಹೆಬ್ಗೋಡಿ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿತ್ತು. ಅದಾದ ನಂತರ ಸಿಸಿಬಿ ಪೊಲೀಸರು ಈ ಬಗ್ಗೆ ತನಿಖೆಯನ್ನು ಮಾಡಬೇಕು ಅಂತೇಳಿ ಒಂದು ಆದೇಶವಾಗಿದೆ. ಆ ಹಿನ್ನೆಲೆಯಲ್ಲಿ ಅಂದರೆ ಅವತ್ತು ರೇವ್ ಪಾರ್ಟಿ ನಡೆಯೋ ಸಂದರ್ಭದಲ್ಲಿ ಸಿಸಿಬಿ ಅಧಿಕಾರಿಗಳು ದಾಳಿಯನ್ನು ನಡೆಸ್ತಾರೆ. ಆ ದಾಳಿ ನಡೆಸಿದಾಗ 101 ಜನರಲ್ಲಿ ಬ್ಲಡ್ ಸ್ಯಾಂಪಲ್ಗಳೇನಿತ್ತು, ಬ್ಲಡ್ ಸ್ಯಾಂಪಲ್ಗಳನ್ನೆಲ್ಲ ತಮ್ಮ ವಶಕ್ಕೆ ಪಡೆದುಕೊಂಡಿದ್ರು. ಜೊತೆಗೆ ಅವರು ಡ್ರಗ್ಸ್ ಸೇವನೆ ಮಾಡಿರುವಂಥದ್ದು, ಮದ್ಯ ಸೇವನೆ ಮಾಡಿರುವಂಥದ್ದು, ಇವೆಲ್ಲದ್ರ ಬಗ್ಗೆನೂ ಕೂಡ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಅಧಿಕಾರಿಗಳು ಮಾಡ್ತಾ ಇದ್ರು. ಯಾಕಂದರೆ ಮದ್ಯ ಸೇವನೆ ಮಾಡಿದ್ರೆ ಅದು ಅಪರಾಧ ಅಲ್ಲ, ಆದರೆ ಡ್ರಗ್ಸ್ ಸೇವನೆ ಮಾಡಿರುವಂಥದ್ದು ದೊಡ್ಡ ಅಪರಾಧ ಆಗುವಂಥದ್ದು. ಅಂದರೆ ಕನ್ಸ್ಯೂಮರ್ಗಳನ್ನ ಸಂಪರ್ಕ ಮಾಡಿ, ಅಂದರೆ ಪೆಡ್ಲರ್ಗಳೇನಿದ್ರು ಪೆಡ್ಲರ್ಗಳು ಕನ್ಸ್ಯೂಮರ್ಗಳಾಗಿ ಸಂಪರ್ಕವನ್ನು ಮಾಡಿ ಡ್ರಗ್ಸ್ಗಳನ್ನು ತರಿಸ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಅದನ್ನು ಕನ್ಫರ್ಮೇಷನ್ ಮಾಡ್ಕೊಳ್ಳೋದಕ್ಕೆ ಬ್ಲಡ್ ಸ್ಯಾಂಪಲ್ಸನ್ನು ತೆಗೆದುಕೊಳ್ಳಾಗಿತ್ತು. ಅಂದರೆ 101 ಜನರ ಪೈಕಿ 86 ಜನರ ಪಾಸಿಟಿವ್ ಬಂದಿದೆ ಅನ್ನೋದ್ರ ಬಗ್ಗೆ ಗೊತ್ತಾಗ್ತಾ ಇದೆ. ಅದರಲ್ಲಿ 56 ಜನ ಏನೋ ಪುರುಷರು, ಜೊತೆಗೆ 30 ಜನರ ಪೈಕಿ 27 ಜನ ಮಹಿಳೆಯರು ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಗೊತ್ತಾಗ್ತಾ ಇರೋಂಥದ್ದು. ಅಂದರೆ ಯಾರ್ಯಾರು ಅದರಲ್ಲಿ ಇದ್ರೂ ಅವ್ರದ್ದೆಲ್ಲದಕ್ಕೂ ಹೆಚ್ಚು ಕಡಿಮೆ ಪಾಸಿಟಿವ್ ಬಂದಿದೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಅಂದರೆ ನೆನೆ ಇನ್ನು ಬಾಕಿ ಉಳಿದಂತೆ ಸಿಸಿಬಿ ಅಧಿಕಾರಿಗಳು ಯಾವ್ಯಾವ ಪ್ರಕ್ರಿಯೆಗಳನ್ನು ಮಾಡಬೇಕು ಆ ಪ್ರಕ್ರಿಯೆಗಳಿಗೆ ಎಲ್ಲ ರೀತಿಯ ಚಾಲನೆಯನ್ನು ಕೊಡ್ತಾರೆ. ಜೊತೆಗೆ ಅವರನ್ನು ನೋಟಿಸನ್ನು ಕೊಟ್ಟು ಅವರನ್ನು ಕರೆಸುವಂಥದ್ದು. ಜೊತೆಗೆ ಈ ಪ್ರಕರಣದಲ್ಲಿ ಎಲ್ಲರೂ ಸೇರಿ ಬೇಡಿಕೆ ಅಂದರೆ ಡಿಮ್ಯಾಂಡನ್ನು ಮಾಡಿ ಏನಾದ್ರು ಡ್ರಗ್ಸನ್ನು ತರಿಸ್ಕೊಂಡಿದ್ರ ಅಥವಾ ಬಂದಂಥ ಡ್ರಗ್ಸನ್ನು ಅವರು ಯೂಸ್ ಮಾಡಿದ್ರಾ ಅಂತೇಳಿ, ಅಂದರೆ ತನಿಖಾಧಿಕಾರಿಗಳು ಇದನ್ನು ಯಾವ ರೀತಿಯಲ್ಲಿ ಪರಿಗಣಿಸ್ತಾರೆ ಇನ್ನಾದರೂ ಅನ್ನೋದ್ರ ಬಗ್ಗೆ ಆಗುವಂಥದ್ದು. ಯಾಕೆಂದರೆ ಅಲ್ಲಿ ಬಂದಂಥವರ ಸಂದರ್ಭದಲ್ಲಿ ಡ್ರಗ್ಸನ್ನು ಸೇವನೆ ಮಾಡಿದರೆ ಅವರನ್ನು ಕೇವಲ ಕನ್ಸ್ಯೂಮರನ್ನಾಗಿ ಕನ್ಸಿಡರನ್ನು ಮಾಡ್ತಾರೆ. ಅಂದರೆ ಅದು ಬೇಲೆಬಲ್ ಅಫೆನ್ಸ್ ಆಗಿರೋಂಥದ್ದು. ಆ ಹಿನ್ನೆಲೆಯಲ್ಲಿ ಆ ಬಗ್ಗೆ ಮಾಡಬೇಕಾ ಅಥವಾ ಎಲ್ಲರೂ ಒತ್ತಾಯಪೂರ್ವಕವಾಗಿ ಡಿಮ್ಯಾಂಡನ್ನು ಮಾಡಿ ತರಿಸ್ಕೊಳ್ಳಾಗ್ತಿದ್ದ ಅನ್ನೋದ್ರ ಬಗ್ಗೆನೂ ಕೂಡ ಒಂದಷ್ಟು ತನಿಖೆಯನ್ನು ಮಾಡಲಾಗ್ತಿದೆ. ಮುಂದಿನ ದಿನಗಳಲ್ಲಿ ಆ ಪ್ರಕ್ರಿಯೆಗಳು ಹೆಚ್ಚಾಗಿ ನಡೆಯುವಂಥದ್ದು. ಮಮತಾ. ಓಕೆ ಮುರಳಿ, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀನಿ.